ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಭಾರತದ ಒಂದು ವಿಶೇಷ ಜಾಗದ ಬಗ್ಗೆ. ಅದೇ ಹಾನ್ಲೆ ಡಾರ್ಕ್ ಸ್ಕೈ ರಿಸರ್ವ್. ಇದನ್ನ ಬ್ರಹ್ಮಾಂಡಕ್ಕೆ ಭಾರತದ ಕಿಟಕಿ ಅಂತಾನೂ ಕರೀತಾರೆ. ಯಾಕೆ ಅಂತ ತಿಳ್ಕೋಬೇಕಾ? ಬನ್ನಿ ಶುರು ಮಾಡೋಣ. ಸ್ವಲ್ಪ ದಿನಗಳ ಹಿಂದೆ ಲಡಾಖ್ನ ಆಕಾಶದಲ್ಲಿ ಏನೋ ಒಂದು ವಿಚಿತ್ರ, ಅದ್ಭುತವಾದ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಯಿತು. ಹಿಮಾಲಯದ ಮೇಲೆ ರಕ್ತಕೆಂಪು ಬಣ್ಣದ ಬೆಳಕು ಡ್ಯಾನ್ಸ್ ಮಾಡ್ತಿರೋ ಹಾಗೆ ಕಾಣ್ತಿತ್ತು. ಇದನ್ನ ಅರೋರಾ ಅಂತಾರೆ. ಆದ್ರೆ ಸಾಮಾನ್ಯವಾಗಿ ಧ್ರುವ ಪ್ರದೇಶಗಳಲ್ಲಿ ಮಾತ್ರ ಕಾಣಿಸ್ಕೊಳ್ಳೋ ಈ ವಿದ್ಯಮಾನ ಇಲ್ಲಿಗೆ ಹೇಗ್ಬಂತು? ಅದೇ ದೊಡ್ಡ ಪ್ರಶ್ನೆ. ಈ ಅದ್ಭುತ ಘಟನೆಗೆ ಸಾಕ್ಷಿಯಾದ ಆ ಜಾಗವಾದರೂ ಯಾವುದು? ಆ ವಿಶೇಷ ಸ್ಥಳದ ಕಥೆಯೇ ನಮ್ಮ ಇವತ್ತಿನ ಪಯಣ. ಸರಿ, ಮೊದಲು ಎಲ್ಲರ ತಲೆಗೆ ಹುಳಬಿಟ್ಟ ಆ ಕೆಂಪು ಬಣ್ಣದ ಅರೋರಾ ಬಡ್ಡೆನೇ ಮಾತಾಡೋಣ. ಅದರ ಹಿಂದಿನ ಕಥೆಯೇನು ಅಂತ ನೋಡೋಣ. ಓಕೆ, ಇದು ಅತ್ಯಂತ ಅಪರೂಪದ ಒಂದು ರಕ್ತ ಕೆಂಪು ಅರೋರಾ. ಇದನ್ನ ಹಾನ್ಲೆಲಿರೋ ನಮ್ಮ ಇಂಡಿಯನ್ ಆಸ್ಟ್ರೋನಾಮಿಕಲ್ ಅಬ್ಸರ್ವೇಟರಿಯ ಒಂದು ಸ್ಪೆಷಲ್ ಆಲ್ ಸ್ಕೈ ಕ್ಯಾಮೆರಾ ಸೆರೆ ಹಿಡಿದಿದೆ. ಭಾರತದ ಆಕಾಶದಲ್ಲಿ ಈ ಥರದ ದೃಶ್ಯ ಕಾಣೋದು ಅಂದ್ರೆ ನಿಜಕ್ಕೂ ಒಂದು ದೊಡ್ಡ ವಿಷಯ. ಹಾಗಾದ್ರೆ ಈ ಹಾನ್ಲೆ ಅನ್ನೋ ಜಾಗದಲ್ಲಿ ಅಂಥದ್ದೇನಿದೆ? ಯಾಕಿಷ್ಟು ಸ್ಪೆಷಲ್? ಯಾಕಂದ್ರೆ ಇದು ಭಾರತದ ಮೊದಲ ಅಧಿಕೃತ ಡಾರ್ಕ್ ಸ್ಕೈ ರಿಸರ್ವ್, ಅಂದ್ರೆ ಕತ್ತಲು ಆಕಾಶದ ಮೀಸಲು ಪ್ರದೇಶ ಅಂತ. ಈ ಹಾನ್ಲೆ ಇರೋದು ಲಡಾಖ್ನ ಚಾಂಗ್ಥಾಂಗ್ ಪ್ರದೇಶದಲ್ಲಿ. ಇದು ಚಾಂಗ್ಥಾಂಗ್ ವನ್ಯಜೀವಿ ಅಭಯಾರಣ್ಯದ ಒಂದು ಭಾಗ. ಡಿಸೆಂಬರ್ 2022ರಲ್ಲಿ ಇದನ್ನ ಭಾರತದ ಮೊಟ್ಟಮೊದಲ ಇಂಟರ್ನ್ಯಾಷನಲ್ ಡಾರ್ಕ್ ಸ್ಕೈ ರಿಸರ್ವ್ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಅಂದಾಗೆ ಈ ಜಾಗ ಸಮುದ್ರ ಮಟ್ಟದಿಂದ ಸುಮಾರು 4,500 ಮೀಟರ್ ಎತ್ತರದಲ್ಲಿದೆ. ಯೋಚನೆ ಮಾಡಿ, ಈ ಎತ್ತರನೇ ಅಲ್ಲಿನ ಆಕಾಶ ಅಷ್ಟು ಕ್ಲಿಯರ್ ಆಗಿ ಶುಭ್ರವಾಗಿರೋಕೆ ಒಂದು ಮುಖ್ಯ ಕಾರಣ. ಒಂದು ಜಾಗದ ಆಕಾಶ ಎಷ್ಟು ಕತ್ತಲಾಗಿದೆ ಅಂತ ಅಳೆಯೋಕೆ ಬೋಟಲ್ ಸ್ಕೇಲ್ ಅಂತ ಬಳಸ್ತಾರೆ. ಇದು 1ರಿಂದ 9ರವರೆಗಿನ ಒಂದು ಸ್ಕೇಲ್. ನಂಬರ್ ಎಷ್ಟು ಕಮ್ಮಿ ಇರುತ್ತೋ ಆಕಾಶ ಅಷ್ಟು ಶುದ್ಧ, ಅಷ್ಟು ಕತ್ತಲು ಅಂತ ಅರ್ಥ. ಈಗ ನೋಡಿ, ಹಾನ್ಲೆಯ ಆಕಾಶಕ್ಕೂ ನಮ್ಮ ನಗರಗಳ ಆಕಾಶಕ್ಕೂ ಇರೋ ಅಜಗಜಾಂತರ ವ್ಯತ್ಯಾಸ. ಹಾನ್ಲೆ ಆಕಾಶ ಬೋರ್ಡಲ್ ಸ್ಕೇಲ್ನಲ್ಲಿ ನಂಬರ್ 1 ಅಂದ್ರೆ ಪರ್ಫೆಕ್ಟ್. ಆದ್ರೆ ನಮ್ ಸಿಟಿಗಳಲ್ಲಿ ಅಲ್ಲಿ ಆಕಾಶ 8 ಅಥವಾ 9ನೇ ಸ್ಕೇಲ್ನಲ್ಲಿದೆ, ಅಂದ್ರೆ ಅತಿಯಾದ ಲೈಟ್ ಪೊಲ್ಯೂಷನ್ನಿಂದ ತುಂಬಿ ಹೋಗಿದೆ. ಸರಿ, ಈ ಡಾರ್ಕ್ ಸ್ಕೈ ರಿಸರ್ವ್ ಸ್ಥಾಪನೆ ಮಾಡಿದ್ದಾದ್ರೂ ಯಾಕೆ? ಇದರ ಉದ್ದೇಶ ಏನು? ಈ ಇಡೀ ಮಿಷನ್ 2 ಮುಖ್ಯ ಪಿಲ್ಲರ್ಗಳ ಮೇಲೆ ನಿಂತಿದೆ. ಇದನ್ನ ಕೇವಲ ಒಂದು ಸೈನ್ಸ್ ಪ್ರಾಜೆಕ್ಟ್ ಅಂತ ಹೇಳೋಕ್ಕಾಗಲ್ಲ. ಇದೊಂದು ವಿಜ್ಞಾನ ಚಾಲಿತ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಯೋಜನೆ. ಅಂದ್ರೆ ಇಲ್ಲಿ ಸೈನ್ಸ್ ಜೊತೆಗೆ ಸ್ಥಳೀಯ ಜನರ, ಸಮಾಜದ ಅಭಿವೃದ್ಧಿಗೂ ಅಷ್ಟೇ ಪ್ರಾಮುಖ್ಯತೆ ಇದೆ. ಆ 2 ಪಿಲ್ಲರ್ಗಳು ಯಾವುವು ಅಂದ್ರೆ, ಮೊದಲನೆಯದು ಕೃತಕ ಬೆಳಕಿನಿಂದ ಆಗೋ ಮಾಲಿನ್ಯವನ್ನ, ಅಂದ್ರೆ ಲೈಟ್ ಪೊಲ್ಯೂಷನ್ ಅನ್ನು ಕಂಟ್ರೋಲ್ ಮಾಡೋದು. ಎರಡನೆಯದು ನಕ್ಷತ್ರ ವೀಕ್ಷಣೆಯನ್ನೇ ಮೈಯಾಗಿಟ್ಕೊಂಡು ಆಸ್ಟ್ರೋ ಟೂರಿಸಂ ಅನ್ನು ಪ್ರಮೋಟ್ ಮಾಡೋದು. ಲೈಟ್ ಪೊಲ್ಯೂಷನ್ ಅನ್ನು ಹೇಗೆ ತಡೀತಾರೆ? ಸುಮ್ನೆ ಲೈಟ್ ಆಫ್ ಮಾಡ್ಬಿಡೋದಾ? ಖಂಡಿತ ಇಲ್ಲ. ಅಲ್ಲಿ ವೈಜ್ಞಾನಿಕವಾಗಿ ಡಿಸೈನ್ ಮಾಡಿದ ಲೈಟ್ಗಳನ್ನು ಅಳವಡಿಸಿದ್ದಾರೆ. ಆ ಲೈಟ್ಗಳು ಬೆಳಕನ್ನು ಆಕಾಶಕ್ಕೆ ಚೆಲ್ಲದೆ ನೇರವಾಗಿ ಕೆಳಗೆ ಮಾತ್ರ ಬೀಳುವಂತೆ ಮಾಡುತ್ತವೆ. ಎಲ್ಲಿ, ಯಾವಾಗ ಲೈಟ್ ಬಳಸಬೇಕು ಅನ್ನೋದಕ್ಕೆಲ್ಲ ಕಟ್ಟುನಿಟ್ಟಾದ ನಿಯಮಗಳಿವೆ. ಇದೆಲ್ಲದ ಅಂತಿಮ ಗುರಿ ಒಂದೇ: ವಿಜ್ಞಾನಕ್ಕಾಗಿ ಆ ನೈಸರ್ಗಿಕ ಕತ್ತಲನ್ನು ಕಾಪಾಡಿಕೊಳ್ಳುವುದು. ಇನ್ನು 2ನೇ ಪಿಲ್ಲರ್ ಆಸ್ಟ್ರೋಟೂರಿಸಂ. ಇದರಿಂದ ಏನಾಗುತ್ತೆ ಅಂದ್ರೆ, ಸ್ಥಳೀಯರಿಗೆ ಹೊಸ ಉದ್ಯೋಗಗಳು ಸಿಗ್ತಿವೆ. ಹೋಮ್ ಸ್ಟೇಗಳು, ಗೈಡ್ಗಳು, ಹೀಗೆ. ಇದು ಆ ಸೂಕ್ಷ್ಮ ಪರಿಸರದಲ್ಲಿ ಒಂದು ಸುಸ್ಥಿರ ಪ್ರವಾಸೋದ್ಯಮಕ್ಕೆ ಒಳ್ಳೆ ಮಾದರಿಯಾಗ್ತಿದೆ. ಜೊತೆಗೆ ಅಲ್ಲಿನ ಜನರಿಗೆ ಪರ್ಯಾಯ ಆದಾಯದ ಮೂಲ ಕೂಡ ಆಗಿದೆ. ಹಾಗಿದ್ರೆ ಒಟ್ಟಾರೆಯಾಗಿ ಹಾನ್ಲೆಯ ಪ್ರಾಮುಖ್ಯತೆ ಏನು? ಇದು ಬರೀ ವಿಜ್ಞಾನಿಗಳಿಗೆ ಮಾತ್ರ ಮುಖ್ಯನಾ, ಅಥವಾ ಇದಕ್ಕಿಂತ ದೊಡ್ಡ ಮಹತ್ವ ಏನಾದ್ರೂ ಇದೆಯಾ? ವೈಜ್ಞಾನಿಕವಾಗಿ ನೋಡೋದಾದ್ರೆ ಹಾನ್ಲೆಲಿರೋ ಪರಿಸ್ಥಿತಿ ಭಾರತದಲ್ಲಿ ಬೇರೆ ಎಲ್ಲೂ ಸಿಗಲ್ಲ. ಇಲ್ಲಿನ ಕ್ಲಿಯರ್ ಸ್ಕೈ, ಕೋಟ್ಯಾಂತರ ಜ್ಯೋತಿರ್ವರ್ಷ ದೂರದಲ್ಲಿರೋ ಮಸುಕಾದ ಗ್ಯಾಲಕ್ಸಿಗಳನ್ನ, ನೆಬ್ಯುಲಾಗಳನ್ನ ಅಧ್ಯಯನ ಮಾಡೋಕೆ ಏಕ್ದಮ್ ಪರ್ಫೆಕ್ಟ್ ಜಾಗ. ಇನ್ನು ಸೋಷಿಯಲ್ ಆಗಿ ನೋಡಿದ್ರೆ ಇದು ಸ್ಥಳೀಯರಿಗೆ ಕೆಲಸ ಕೊಡುತ್ತೆ. ಅಷ್ಟೇ ಅಲ್ಲ, ಪರಿಸರ ಸಂರಕ್ಷಣೆ ಮತ್ತು ಸಮುದಾಯದ ಅಭಿವೃದ್ಧಿ ಎರಡನ್ನೂ ಒಟ್ಟಿಗೆ ಹೇಗೆ ಮಾಡಬಹುದು ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಕೊನೆಯದಾಗಿ ಪರಿಸರದ ದೃಷ್ಟಿಯಿಂದಲೂ ಇದು ಬಹಳ ಮುಖ್ಯ. ಯಾಕಂದ್ರೆ ಇದು ರಾತ್ರಿ ಹೊತ್ತು ಆಕ್ಟಿವ್ ಆಗಿರೋ ಜೀವಿಗಳನ್ನ, ಅಂದ್ರೆ ನಾಕ್ಟರ್ನಲ್ ಇಕೋಸಿಸ್ಟಮ್ಸ್ ಅನ್ನ ರಕ್ಷಿಸುತ್ತೆ. ಕೃತಕ ಬೆಳಕಿಂದ ಪ್ರಾಣಿ ಪಕ್ಷಿಗಳಿಗೆ ಆಗೋ ತೊಂದ್ರೆನೂ ತಪ್ಪಿಸ್ತೆ. ನಿಜ ಹೇಳ್ಬೇಕಂದ್ರೆ ಇಡೀ ಭಾರತಕ್ಕೆ ಇದೊಂದು ಮಾಡೆಲ್. ಹಾನ್ಲೆ ಅನ್ನೋದು ಕೇವಲ ಒಂದು ಜಾಗ ಅಲ್ಲ, ಅದು ನಮ್ಮ ಭವಿಷ್ಯಕ್ಕೆ ಒಂದು ಬ್ಲೂ ಪ್ರಿಂಟ್ ಇದ್ದಾಗೆ. ಹೌದು, ಹಾನ್ಲೆಯ ಯಶಸ್ಸಿನ ಗುಟ್ಟು ಇರೋದೇ ಈ ಪಾಲುದಾರಿಕೆಯಲ್ಲಿ. ಇಲ್ಲಿ ವಿಜ್ಞಾನಿಗಳು,
ಸರ್ಕಾರ ಮತ್ತು ಸ್ಥಳೀಯ ಜನರು ಎಲ್ಲರೂ ಒಟ್ಟಾಗಿ ಸುಸ್ಥಿರ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಿದ್ದಾರೆ. ಹಾಗಿದ್ರೆ ಈ ದೊಡ್ಡ ಪ್ರಾಜೆಕ್ಟ್ ಹಿಂದೆ ಇರೋರ್ಯಾರು? ಇದೊಂದು ಟೀಮ್ ವರ್ಕ್. ಇದರ ಸೈಂಟಿಫಿಕ್ ಲೀಡ್ ತಗೊಂಡಿರೋದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಅಂದ್ರೆ IIA. ಅವರಿಗೆ ಗವರ್ಮೆಂಟ್ ಸಪೋರ್ಟ್ ಕೂಡ ಇದೆ, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ DST ಇಂದ. ಇನ್ನು ಇದನ್ನೆಲ್ಲ ಅಲ್ಲಿ ಅಂದ್ರೆ ಸ್ಥಳೀಯವಾಗಿ ಜಾರಿಗೆ ತರೋ ಜವಾಬ್ದಾರಿ ಲಡಾಖ್ನ ಆಡಳಿತದ್ದು. ಹಾನ್ಲೆ ನಮಗೆ ಒಂದು ದಾರಿಯನ್ನಂತೂ ತೋರಿಸಿದೆ. ಆದ್ರೆ ನಾವೆಲ್ಲರೂ ಕೇಳ್ಕೊಳ್ಬೇಕಾದ ಒಂದು ದೊಡ್ಡ ಪ್ರಶ್ನೆ ಇದೆ. ನಮ್ಮ ಜಗತ್ತು ದಿನೇ ದಿನೇ ಹೆಚ್ಚು ಹೆಚ್ಚು ಬ್ರೈಟ್ ಆಗ್ತಿದೆ. ಈ ಕೃತಕ ಬೆಳಕಿನ ಹಾವಳಿಯಲ್ಲಿ ಆಕಾಶದ ನಕ್ಷತ್ರಗಳನ್ನ ನೋಡಬೇಕಾದ ಆ ಅಮೂಲ್ಯವಾದ ಕತ್ತಲನ್ನು ನಾವು ಮುಂದಿನ ಪೀಳಿಗೆಗೆ ಹೇಗೆ ಉಳಿಸ್ಕೊಡ್ತೇವೆ? ಖಂಡಿತವಾಗಿಯೂ ಎಲ್ರೂ ಯೋಚಿಸಬೇಕಾದ ವಿಷಯ.